ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆರೆಮೀಯನ ಗ್ರಂಥ, ದ ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 2, ಎರಡನೇ ಅಧ್ಯಾಯದಲ್ಲಿ ದೇವರ 26 ಕೃತ್ಯಗಳನ್ನು ನಾವು ನೋಡ್ತೇವೆ ರೀ. 26 ಆ್ಯಕ್ಟ್ಸ್ ಆಫ್ ಜೆಹೋವಾ. ಯೆಹೋವನಂತ ಹೇಳಿದರೆ ಇರುವಾತನೇ ಆಗಿದ್ದೇನೆ. ಯೆಹೋವನಂದರೆ ಎಂಥವನಾಗಿರುವೆನೋ ಅಂಥವನಾಗಿರುವೆನು ಎಂಬಾತ. ಯೆಹೋವನಂತ ಹೇಳಿದರೆ ಎಂಥವನಾಗಿರುವನೋ ಅಂಥವನಾಗಿಯೇ ಇರುವನು. ವಾವ್! ಆತನ ನಾಮವನ್ನು ಅನೇಕ ಜನರು ಉಚ್ಚರಿಸಲಿಕ್ಕೂ ಭಯಪಡುವಂಥದ್ದನ್ನು ನಾನು ಕೇಳಿಸ್ಕೊಂಡಿದ್ದೇನೆ, ನೋಡಿದ್ದೇನೆ. ನಮ್ಮ ಮನೆಗೆ ಒಬ್ಬ ವ್ಯಕ್ತಿ ಬಂದಿದ್ದರು, ಈ ಪದವನ್ನು ಅವರು ಉಪಯೋಗ ಮಾಡೋದೇ ಇಲ್ಲ ಅಂಥ ಒಂದು ಅನುಭವ. ಸರಿ, ಇದರಲ್ಲಿ 26 ದೇವರ ಕೃತ್ಯಗಳನ್ನು ನೋಡ್ಕೊಳ್ತಿದೆ. ಮೊದಲನೇದಾಗಿ ದೇವರ ವಾಕ್ಯವನ್ನು ದಯಪಾಲಿಸುವ ಕೃತ್ಯ. ಮೊದಲನೇ ವಚನದಲ್ಲಿ ನೋಡ್ತೇವೆ, ನನಗೆ ದಯಪಾಲಿಸಿನಂತೇಳಿ ನೋಡುವಾಗ ಯೆರೆಮೀಯನಿಗೆ ದೇವರು ದಯಪಾಲಿಸಿದನು. ಎರಡನೇದಾಗಿ ದೇವರ ವಿಷಯವಾಗಿ ನಾವು ನೋಡುವಾಗ ಆಶ್ಚರ್ಯ ಅದೇನಂತ ಹೇಳಿದ್ರೆ, 2ನೇ ವಚನದ ಕೊನೆಯ ಭಾಗದಲ್ಲಿ ದೇವರ 2ನೇ ಕೃತ್ಯ ಏನಂದರೆ, ಮೊದಲನೇದು ವಾಕ್ಯ ಕೊಡೋದು, 2ನೇದು ಜ್ಞಾಪಕದಲ್ಲಿಟ್ಟಿದ್ದೇನೆ. ಐ ರಿಮೆಂಬರ್ ಇಟ್. ದೇವರು ಒಂದು ರೀತಿಯಿಂದ ಜ್ಞಾಪಕ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಹಾಗೆಲ್ಲ, ದೇವರಿಗೆಲ್ಲ ಗೊತ್ತು. ದೇವರು ಸರ್ವಶಕ್ತನು, ಓಮ್ನಿಪೊಟೆಂಟ್, ಸರ್ವವ್ಯಾಪಿ, ಓಮ್ನಿ ಪ್ರೆಸೆಂಟ್, ಸರ್ವಜ್ಞಾನಿ, ಓಮ್ನಿಷಿಯಂಟ್. ಆದ ಕಾರಣ ದೇವರಿಗೆ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ಮಾನವರಾದ ನಮಗೆ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ದೇವರು ಬೈಬಲನ್ನು ಬರೆದಿರುವುದರಿಂದ ಆ ಪದ ಬಳಸಲಾಗಿದೆ. ಅನೇಕ ಕಡೆಗಳಲ್ಲಿ ಆ ರೀತಿಯಾಗಿ ಮಾತನ್ನು ಗಮನಿಸಬಹುದು. ಸರಿ, 3ನೇ ದೇವರ ಕೃತ್ಯ ಏನಂತ ಹೇಳಿದರೆ, ಇಸ್ರಾಯೇಲು ಯೆಹೋವನ ಬೆಳೆಯ ಪ್ರಥಮ ಫಲ. 3ನೇ ವಚನ ಅದರಲ್ಲಿ ನೋಡುವಾಗ 3ನೇ ದೇವರ ಕೃತ್ಯವನ್ನು ನೋಡ್ತೇವೆ, ಯೆಹೋವನ ಬೆಳೆ. ಹಾಗಾದರೆ ದೇವರು ಬೆಳೆಸ್ತಾನೆ, ದೇವರು ನಮ್ಮನ್ನು ಬೆಳೆಸ್ತಾನೆ. ಬೆಳೆಸಿಬಿಟ್ಟು ಪ್ರಥಮ ಫಲ ಅಂದರೆ ಅರ್ಥ, ಮಾವಿನಕಾಯಿ ಸೀಸನ್ ಬಂದಾಗ ಆ ಮಾವಿನ ಆ ಮರದಲ್ಲಿ ಫಸ್ಟು ಬರೀ ಎಲೆಗಳು ಇರ್ತವೆ. ಸ್ವಲ್ಪ ಕಾಲ ಹಾಗೆ ನೋಡ್ತಾ ಇದ್ದರೆ ಬಿಳಿಯ ಹೂಗಳು, ಚಿಕ್ಕ ಚಿಕ್ಕ ಹೂಗಳು ಕಾಣ್ತವ್ರೆ. ಹಾಗೆ ಸ್ವಲ್ಪ ಕಾಲ ಆದ ನಂತರ ಆ ಬಿಳಿಯ ಕಾಯಿಗಳ ನಡುವೆ ಹಸಿರಾಗಿರುವಂಥ ಚಿಕ್ಕ ಚಿಕ್ಕ ಕಾಯಿಗಳು, ಆ ಹೂಗಳ ನಡುವೆ ಚಿಕ್ಕ ಚಿಕ್ಕ ಕಾಯಿಗಳನ್ನು ನೋಡ್ತೀವಿ. ಹಾಗೆ ಕೆಲವು ತಿಂಗಳು, ಕೆಲವು ದಿನಗಳು ಆದಮೇಲೆ ಆ ಕಾಯಿಗಳು ಸ್ವಲ್ಪ ದೊಡ್ಡದಾಗಿರ್ತದೆ. ಆ ದೊಡ್ಡದಾಗಿರುವ ಕಾಯಿಯಲ್ಲಿ ಒಂದು ಮಾತ್ರ ಸ್ವಲ್ಪ ಅದು ಗ್ರೀನ್ ಕಲರ್, ಹೌದು ಹಸಿರಾಗಿರ್ತದೆ, ಸ್ವಲ್ಪ ಯೆಲ್ಲೋ ಕಲರ್ ಹಳದಿಯಾಗಿರ್ತದೆ. ಅದೇ ಪ್ರಥಮ ಫಲ, ಫಸ್ಟ್ ಫ್ರೂಟ್. ದೇವಜನರು ಈ ಭೂಲೋಕದಲ್ಲಿ ಇರುವಾಗ ಅವರಲ್ಲಿ ಪ್ರಥಮವಾಗಿ ದೇವಜನರಾದಂಥವರು ಇಸ್ರಾಯೇಲರು. ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಸರಿ, ಮುಂದುವರಿಸೋಣ. ನಾವು 5ನೇ ದೇವರ ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ ಅಂದ ಹಾಗೆ ನಾವು ನೋಡ್ಕೊಳ್ತಾ ಇದ್ದೇವೆ. 2ನೇ ಅಧ್ಯಾಯದಲ್ಲಿ ದೇವರ 26 ಕೃತ್ಯಗಳನ್ನು ನಾವು ನೋಡ್ತೇವೆ ರೀ. 26 ಆ್ಯಕ್ಟ್ಸ್ ಆಫ್ ಗಾಡ್. ಅದರಲ್ಲಿ 5ನೇ ಕೃತ್ಯವನ್ನೀಗ ನಾವು ನೋಡ್ಕೊಳ್ಳಿಕ್ಕಿದ್ದೇವೆ. 5ನೇ ವಚನದಲ್ಲಿ ಅದನ್ನು ನೋಡ್ಬೋದು. ಅದೇನಂತ ಹೇಳಿದರೆ, ನಿಮ್ಮ ಪಿತೃಗಳು ನನ್ನಲ್ಲಿ ಯಾವ ಅನ್ಯಾಯವನ್ನು ಕಂಡದ್ದರಿಂದ. ವಾವ್!
ದೇವರು ನೋಡ್ರಿ ಮನುಷ್ಯರ ಲೆವೆಲ್ಗೆ ಬಂದು ಮಾತನಾಡ್ತಾ ಇರುವಂಥ ಒಂದು ಮಹತ್ವ. ಯಾಕಂದರೆ ದೇವರು, ನಾನು ಈಗಾಗಲೇ ಹೇಳಿದ ಹಾಗೆ, ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ ಆಗಿರುವಂಥ ದೇವರು ಮನುಷ್ಯನ ಲೆವೆಲ್ಗೆ ಬಂದು ಮಾತನಾಡ್ತಾ ಇದ್ದಾರೆ. ನನ್ನಲ್ಲಿ ಯಾವ ಅನ್ಯಾಯ ನೋಡಿಬಿಟ್ಟು ನೀವು ಇಂಥ ಕೆಲಸ ಮಾಡಿದ್ರಿ ಎಂಬ ರೀತಿಯಲ್ಲಿ ದೇವರು ರೀಸನ್ ಮಾಡಿಬಿಟ್ಟು, ಕಾರಣ ಹೇಳಿಬಿಟ್ಟು ಕ್ವಶನ್ ಮಾಡುವಂಥ ಒಂದು ಶೈಲಿ ದೇವರಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಹೌದು, ಅದು 5ನೇ ದೇವರ ಒಂದು ಕೃತ್ಯವಾಗಿದೆ. ಹಾಗೆ ಮುಂದುವರಿದಾದರೆ ನಾವು 6ನೇ ಒಂದು ದೇವರ ಕೃತ್ಯವನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. 6ನೇ ವಚನದ ಕೊನೆಯ ಭಾಗದಲ್ಲಿ 6ನೇ ದೇವರ ಕೃತ್ಯ ಅದೇನಂತ ಹೇಳಿದರೆ, ಅರಣ್ಯದಲ್ಲಿ ನಡೆಸಿದ ಯೆಹೋವನೆಯಲ್ಲಿ ಎಂದು ಅವರು ಅಂದುಕೊಳ್ಳಲಿಲ್ಲವಲ್ಲ. ಅಂದರೆ ಅವರ ಆ ರೀತಿಯಾಗಿ ದೇವ್ರನ್ನ ನೆನೆಸ್ಬೇಕಾಯಿತು, ಆದರೆ ನೆನೆಸ್ತಾ ಇಲ್ಲ ಎಂಬಂಥ ಮಾತನ್ನು ದೇವರು ಅಲ್ಲಿ ಬಳಸುವಂಥದ್ದನ್ನು ನಾವು ನೋಡಿಕೊಳ್ತಾ ಇದ್ದೇವೆ. 7ನೇದಾಗಿ 7ನೇ ವಚನದಲ್ಲಿರುವಂಥ ದೇವರ ಕೃತ್ಯ ನೋಡೋಣವೇ? ಬನ್ನಿರಿ, ಯೆರೆಮೀಯ 2ನೇ ಅಧ್ಯಾಯ ಮತ್ತು 7ನೇ ವಚನದಲ್ಲಿ, ನಾನು ನಿಮ್ಮನ್ನು ಫಲವತ್ತಾದ ಸೀಮೆಗೆ ಕರೆತಂದೆ. ಒಂದು ಕಾಂಟ್ರಾಸ್ಟ್, ಒಂದು ಹೋಲಿಕೆ ಮಾಡಿದರೆ ತದ್ವಿರುದ್ಧವಾಗಿರುವಂಥ ಒಂದು ಸಂಗತಿಯನ್ನು ಗಮನಿಸ್ಬೋದು. ದೇವರು ಇಸ್ರಾಯೇಲರನ್ನು ಕರ್ಕೊಂಡು ಬಂದಂಥ ಆ ಪ್ಲೇಸ್, ಆ ಸ್ಥಳ ಹೇಗಿತ್ತು ಅಂತ ಹೇಳ್ಬಿಟ್ಟು ನೋಡುವಾಗ ಒಂದು 5-6 ವಿಷಯ ಹೇಳ್ತೀನಿ ರೀ. ಮೊದಲನೇದಾಗಿ ಆ ಸ್ಥಳ ಹೇಗಿತ್ತಂತ 2ನೇ ವಚನದಲ್ಲಿ ಇದೆ. ಅದೇನೆಂದರೆ, ಬೀಜ ಬಿತ್ತದಂಥ ಒಂದು ಸ್ಥಳ ಅಂತೆ. ಅಷ್ಟೇ ಅಲ್ಲ, 6ನೇ ವಚನದಲ್ಲಿ ಕಾಡಾಗಿತ್ತಂತೆ. ಕಾಡು ಮಾತ್ರವಲ್ಲ, ಅದು ನಿರ್ಜಲ ಪ್ರದೇಶವಾಗಿತ್ತು, ನೀರಿರಲಿಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಘೋರಾಂಧಕಾರವಾದಂಥ ಒಂದು ಸ್ಥಳವಾಗಿತ್ತು. ಆಮೇಲೆ ಯಾರೂ ಹಾದು ಹೋಗ್ತಾ ಇರಲಿಲ್ಲ ಅಂತ ಒಂದು ಪ್ಲೇಸ್ ಅದು, ಅಂಥ ಒಂದು, ಆಮೇಲೆ ಯಾರು ವಾಸಿಸದೇ ಇರುವಂಥ ಅರಣ್ಯವಾಗಿತ್ತು. ಅಂಥ ಸ್ಥಳದಲ್ಲಿ ದೇವ್ರು ಏನು ಮಾಡಿಬಿಟ್ರು, ಫಲವತ್ತಾದ ಸೀಮೆಗೆ ಕರ್ಕೊಂಡು ಬಂದರು. ಅಂಥ ಒಂದು ಸ್ಥಳವನ್ನು ಹಾದು ಹೋಗಿ ಒಳ್ಳೆಯ ಒಂದು ದೇಶವನ್ನು ದೇವರು ಕೊಟ್ಟರು. ಇವತ್ತಿಗೂ ಇಸ್ರಾಯೇಲ್ ಎಂಬ ಸ್ಥಳ ನೋಡುವಾಗ ಅಲ್ಲಿ ಅದು ಮರುಭೂಮಿಯಾದಂಥ ಒಂದು ಸ್ಥಳ, ಈಗ ಬಹಳ ಆಕರ್ಷಣೀಯವಾದಂಥ ಒಂದು ಸ್ಥಳವಾಗಿದೆ. ಸರಿ, ಫಲವತ್ತಾದ ಸೀಮೆಗೆ ಕರೆತಂದು ಆಮೇಲೆ ದೇವರು ಏನು ಮಾಡಿದರು? 7ನೇ ವಚನದಲ್ಲಿ 8ನೇ ದೇವರ ಕೃತ್ಯವನ್ನು ನಾವು ನೋಡ್ತಿದ್ದೇವೆ. ಅದೇನಂತ ಹೇಳಿದರೆ, ಅದರ ಸಾರವನ್ನು ಅನುಭವಿಸುವ ಹಾಗೆ ಮಾಡಿದನು. ಕೆಲವು ಸಾರಿ ನಾವು ಏನಾದರೂ ಊಟ ಮಾಡಿದರೆ, ಊಟ ಮಾಡ್ತೇವೆ, ಅದರ ತೃಪ್ತಿ ಇರೋದಿಲ್ಲ. ಅದಕ್ಕೆ ನಾನು ಕಂಡುಕೊಂಡಂಥ ಒಂದು ಸಂಗತಿ ಏನಂದರೆ, ದೇವರ ಆಶೀರ್ವಾದ ಬೇಕು. ನಾವು ದೇವರ ವಾಕ್ಯವನ್ನು ನೋಡ್ರಿ, ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ, ನೋಡೋಣ ಆ ವಾಕ್ಯ ಹೇಗಿದೆ ಅಂತ ಹೇಳ್ಬಿಟ್ಟು. ಅದು ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿರುವಂಥ ಒಂದು ಮಾತು. ಏನಾಗಿದೆ, ಹೇಗಿದೆ ಎಂಬುದಾಗಿ ನೋಡೋಣ. 1ನೇ ತಿಮೋತಿ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಈ ರೀತಿಯಾಗಿ ಇದೆ. ಅದೇನಂತ ಹೇಳಿದರೆ, 4ನೇ ವಚನ ನಾನು ನಿಮಗೋಸ್ಕರ, ಅಥವಾ 5ನೇ ವಚನದಲ್ಲಿ ನಾವು ಓದೋಣ. ಈ ರೀತಿಯಾಗಿ 1 Timothy chapter 4 verse 5, ದೇವರ ವಾಕ್ಯವನ್ನು ಹೇಳಿ, ಏನು ಹೇಳಬೇಕಂತೆ? ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವುದರಿಂದ. ಇವತ್ತೇ ನಾನು ಮೊದಲನೇ ಸಾರಿ ಒಂದು ವಿಷಯ ಕಲ್ತ್ಕೊಂಡೆ, ತಿಳ್ಕೊಂಡೆ, ಅರ್ಥ ಮಾಡಿಕೊಂಡೆ ಎಂಬುದಾಗಿ ಹೇಳುವಂಥ ರೀತಿಯಲ್ಲಿದೆ ನೋಡ್ರಿ ಈ ವಾಕ್ಯ. ಅದೇನಂತ ಹೇಳಿದರೆ, ನಾವು ಊಟ ಮಾಡ್ತೀವಲ್ಲ, ಅದು ಬ್ರೇಕ್ಫಾಸ್ಟ್ ಆಗಿರ್ಬೋದು, ಅಥವಾ ಮಧ್ಯಾಹ್ನದ ಊಟ ಆಗಿರ್ಬೋದು, ರಾತ್ರಿ ಊಟ ಆಗಿರ್ಬೋದು, ಏನೇ ತಿಂದರೂ, ಕೆಲವು ಸಾರಿ ತಿಂಡಿ ಕೂಡ ತಿಂತೀವಿ, ಸಣ್ಣ ಸಣ್ಣ ಸ್ನ್ಯಾಕ್ಸ್, ಕೆಲವು ಚಿಕ್ಕ ಚಿಕ್ಕ ಆಹಾರ ತೆಗೆದುಕೊಳ್ಳುವಂಥ
ತಿಂಡಿ ತಿನಿಸುಗಳನ್ನು ತೆಗೆದುಕೊಳ್ಳುವಂಥ ಅನುಭವ ಕೆಲವರಿಗೆ ಅಭ್ಯಾಸ ಇದೆ. ಅದು ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವುದರಿಂದ ಅದು ಪವಿತ್ರವಾಗ್ತದೆ ಅಂತೆ. ಅದು ಅಂದರೆ ಯಾವುದು? ಊಟ. ಈಗ ದೋಸೆ ಅಥವಾ ಇಡ್ಲಿ ಅಥವಾ ಅನ್ನ, ರೊಟ್ಟಿ ಯಾವುದೇ ಇದ್ದರೆ ಅದರ ಮೇಲೆ ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸಬೇಕಂತಾರೆ. ಅವಾಗ ಏನಾಗ್ತದೆ? ಆ ಚಪಾತಿ ಅಥವಾ ಊಟ ಅದು ಪವಿತ್ರವಾಗ್ತದೆ. ವಾವ್! ಆ ರೀತಿಯಾಗಿ ಅದು ಪವಿತ್ರ ಆದಮೇಲೆ ಅದನ್ನು ಟೇಸ್ಟ್ ಮಾಡುವಾಗ ಟೇಸ್ಟೇ ಬೇರೆ ಇರ್ತೈತೆ, ರುಚಿನೇ ಚೇಂಜ್ ಆಗಿಬಿಡ್ತೈತೆ. ಅನುಭವ ಹೊಂದಿದವರಿಗೆ ಇದರ ಅರ್ಥ ಗೊತ್ತು. ನನಗೆ ಇನ್ನೂ ನೆನಪಿದೆ, ಭಕ್ತ ಸಿಂಗ್ ಅಯ್ಯನವರು, ಸಹೋದರರಾದ ಭಕ್ತ ಸಿಂಗ್ ಅವರು ಹೈದರಾಬಾದ್ನಲ್ಲಿ ಮಹಾಕೂಟ ನಡೆಸ್ತಾ ಇದ್ದರು. ಒಂದು ಸಾರಿ ಅಲ್ಲ, ಕೆಲವು ಸಾರಿ ಹೋಗಿದ್ದೀನಿ, ಬಹುಶಃ 2-3 ಸಾರಿ ಹೋಗಿರ್ಬೋದು. ಸಾಮಾನ್ಯವಾದ ಅನ್ನ ಸಾರು ಅಷ್ಟೇ, ಅನ್ನ ಬೇಳೆ ಸಾರು. ಪ್ರೇಯರ್ ಮಾಡಿದಾಗ ಆ ಒಂದು ಊಟಕ್ಕೆ ಎಲ್ಲೋ ಪರಲೋಕದಲ್ಲಿ ಊಟ ಮಾಡಿದ ಹಾಗೆ ಇರ್ತಿತ್ತು. ಅಂಥ ಒಂದು ಸಾಮಾನ್ಯ, ಅಂಥ ಒಂದೇ ಅನ್ನ ಊಟ ಮಾಡುವಾಗ ಅಂಥ ಒಂದು ಆಶೀರ್ವಾದದ ಅನುಭವ ನಾನು ನೋಡಿಲ್ಲ. ಇದು ಒಂದು ಅನುಭವ, ಆದರೆ ಇದು ದೊಡ್ಡ ವಿಷಯ ಅಲ್ಲ. ಆದರೂ ಕೂಡ ದೇವರ ವಾಕ್ಯ ದೊಡ್ಡ ವಿಷಯ. ಯಾಕಂದರೆ ವಾಕ್ಯ ಹೇಳಿ ಪ್ರಾರ್ಥನೆ ಮಾಡುವಾಗ ಊಟ ಪವಿತ್ರ ಆಗ್ತದೆ. ರೈಟ್. ಇದನ್ನು ನಾನು ಯಾಕೆ ಹೇಳಬೇಕಾಗಿತ್ತು ಅಂತ ಹೇಳಿದರೆ, ದೇವರು ಹೇಳ್ತಾರೆ, ನಾನು ನಿಮಗೆ ಫಲವತ್ತಾದ ಸಾರವನ್ನು ಅನುಭವಿಸುವ ಹಾಗೆ ಮಾಡಿದೆ ಅಂತ ಹೇಳ್ಬಿಟ್ಟು 7ನೇ ವಚನ. ಆಮೇಲೆ 9ನೇ ಒಂದು ಅಂಶ ಏನಂತ ಹೇಳಿದ್ರೆ, ಅಥವಾ 9ನೇ ದೇವರ ಕೃತ್ಯ ಅಂತ ಹೇಳಿದ್ರೆ, ನನ್ನ ಸ್ವಾಸ್ಥ್ಯವನ್ನು ಎಂಬುದಾಗಿ ದೇವರು ಹೇಳ್ತಾರೆ. ದೇವರ ಸ್ವಾಸ್ಥ್ಯ. ಆಮೇಲೆ 8ನೇ ವಚನದಲ್ಲಿ ನನ್ನನ್ನು ತಿಳಿಯಲಿಲ್ಲ ಅಂತ ದೇವರು ಹೇಳ್ತಾರೆ. ದೇವರ ಬಗ್ಗೆ ಇನ್ನೊಂದೇನೆಂದರೆ, ದೇವರನ್ನು ತಿಳಿಯಬೇಕಂತ ಇಷ್ಟಪಟ್ಟರು. ಯಾರು? ಧರ್ಮೋಪದೇಶಕರು. ಆಮೇಲೆ 8ನೇ ವಚನದಲ್ಲಿ ಪಾಲಕರು ನನಗೆ ದ್ರೋಹ ಮಾಡಿದರು ಅಂತ ಹೇಳಿದೆ. ದೇವರು ಎಕ್ಸ್ಪೆಕ್ಟ್ ಮಾಡಿದರು ಪಾಲಕರು ನಂಬಿಗಸ್ತರಾಗಿರಬೇಕಂತ. 9ನೇ ವಚನದಲ್ಲಿ ನೋಡುವಾಗ, ನಾನು ನಿಮ್ಮೊಂದಿಗೆ ವ್ಯಾಜ್ಯ ಮಾಡಲ್ಲ ಅಂತ ಹೇಳಬೇಕಾಗಿತ್ತು. ಆದರೆ ದೇವರು ಹೇಳೋದು, ಇನ್ನೂ ವ್ಯಾಜ್ಯ ಮಾಡುವೇನು ಎಂಬುದಾಗಿ ದೇವರು ಹೇಳ್ತಾರೆ. 9ನೇ ವಚನದಲ್ಲಿ 12ನೇ ಪಾಯಿಂಟ್. 11ನೇ ವಚನದಲ್ಲಿ ನಾವು ನೋಡುವಾಗ 13ನೇ ಒಂದು ಅಂಶ ಇದೆ, ಅದು ಭಾಳ ಚೆನ್ನಾಗಿದೆ. ಅದೇನಂತ ಹೇಳಿದ್ರೆ, ನನ್ನ ಜನರು ತಮ್ಮ ಮಹಿಮೆಯಾದ ನನಗೆ. ವಾವ್! ಜನರ ಮಹಿಮೆ ಯಾರು? ದೇವರು. ಇನ್ನೊಂದು ಸಾರಿ ಹೇಳ್ತೀನಿ, ಜನರ ವಿಶ್ವಾಸಿಗಳ ಮಹಿಮೆ ಏನು? ಯಾರು? ದೇವರೇ. ಅದನ್ನು ಯಾರು ಹೇಳಿದರು? ದೇವರೇ ಹೇಳ್ತಿದ್ದಾರೆ. ಸರಿ, ಹಾಗೆ ನಾವು ಇನ್ನು ಸ್ವಲ್ಪ ಬೇಗ ಮುಂದುವರಿಸೋಣ. ಅದೇನಂತ ಹೇಳಿದರೆ, 13ನೇ ವಚನದಲ್ಲಿ ದೇವರು ಹೇಳ್ತಾರೆ, ನನ್ನ ಜನರು 2 ಅಪರಾಧ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಮೊದಲನೇದು, ನನ್ನನ್ನು ಬಿಟ್ಬಿಟ್ಟಿದ್ದಾರೆ. 2ನೇದು, ತಮಗೋಸ್ಕರ ಏನೋ ಮಾಡಿಕೊಂಡಿದ್ದಾರೆ. ಅಂದರೆ ದೇವರನ್ನು ಬಿಡೋದು ಒಂದು ದೊಡ್ಡ ಪಾಪ, ಸ್ವಾರ್ಥವಾಗಿ ಜೀವಿಸೋದು ಇನ್ನೊಂದು ಅಪರಾಧ. 17ನೇ ವಚನದಲ್ಲಿ 17ನೇ ಅಂಶವನ್ನು ನೋಡ್ಬೋದು. ಅದೇನಂತ ಹೇಳಿದರೆ, ನಿನ್ನನ್ನು ದಾರಿಯಲ್ಲಿ ನಡೆಸುತ್ತಿದ್ದ, ಅಂದರೆ ದೇವರು ನಡೆಸುವಿಕೆ. ತನ್ನ ಬಗ್ಗೆ ದೇವರು ಇಂಟ್ರೊಡ್ಯೂಸ್ ಮಾಡಿಕೊಳ್ಳುವಾಗ ದೇವರು ಹೇಳುವಂಥ ಒಂದು ಮಾತು ಏನಂದರೆ, ನಿಮ್ಮ ದಾರಿಯಲ್ಲಿ ನಡೆಸ್ತಾ ಇದ್ದಂಥವು ನಾನೇ, ಮಾರ್ಗದರ್ಶಕನಾತನು. 19ನೇ ವಚನದಲ್ಲಿ 18ನೇ ಅಂಶ ಇದೆ. ಅದೇನೆಂದರೆ, ನೀನು ನನ್ನ ಭಯವಿಲ್ಲದೆ. ದೇವರ ಭಯ ನಮಗಿರಬೇಕಂತ ದೇವರು ಇಷ್ಟಪಡ್ತಾರೆ. ಮತ್ತು ಆ ರೀತಿಯಾಗಿ ದೇವರನ್ನ ಬಿಟ್ಟಿದ್ದು ಏನಾಗ್ತದೆ?
ಇನ್ನು 2 ವಿಷಯ ದೇವರು ಹೇಳ್ತಾರೆ. ಕೆಟ್ಟದ್ದಾಗಿಯೂ ವಿಷವಾಗಿಯಾಗಿಯೂ ಇದೆ. ಕೆಟ್ಟದ್ದಾಗಿಯೂ ವಿಷವಾಗಿಯೂ ಇದೆ. ದೇವ್ರನ್ನ ಬಿಟ್ಟರೆ ಕೆಟ್ಟದ್ದು, ದೇವ್ರನ್ನ ಬಿಟ್ಟರೆ ವಿಷ ಅಂತ ದೇವರು ಹೇಳ್ಕೊಡ್ತಾರೆ. 21ನೇ ವಚನದಲ್ಲಿ 21ನೇ ಅಂಶವನ್ನು ಗಮನಿಸಬಹುದು. ಅದರಲ್ಲಿ ಈ ರೀತಿಯಾಗಿದೆ. ಅದೇನಂತ ಹೇಳಿದ್ರೆ, ನಾನು ನಿನ್ನನ್ನು ಅತ್ಯುತ್ತಮ ಬೀಜದಿಂದ ಬೆಳೆದ ಒಳ್ಳೆ ದ್ರಾಕ್ಷಲತೆಯನ್ನಾಗಿ ನೆಟ್ಟಿರಲು. ನಾವು ಯಾರು ದೇವರ ಪ್ರಕಾರ ಅತ್ಯುತ್ತಮವಾದವರು, ನಾವು ಯಾರು ದೇವರ ಪ್ರಕಾರ ಬೀಜ, ನಾವು ಯಾರು ದೇವರ ಪ್ರಕಾರ ಒಳ್ಳೆ ದ್ರಾಕ್ಷಲತೆ. ಆದರೆ ದೇವರ ಒಂದು ಶಾಕ್ ಏನಂದರೆ, ಅಥವಾ ವಿಷಾದ ಏನಂದರೆ, ಶಾಕ್ ಅನ್ನೋಕ್ಕಿಂತಲೂ ಈ ರೀತಿಯಾಗಿ ಹೇಳ್ಬೋದು. 21ನೇ ವಚನದ 2ನೇ ಭಾಗದಲ್ಲಿ, ನೀನು ನನಗೆ ಕಾಡು ದ್ರಾಕ್ಷೆ, ನೀನು ನನಗೆ ಕಾಡು ದ್ರಾಕ್ಷೆಯ ಬಳ್ಳಿ ಆಗ್ಬಿಟ್ಟಿದೆ ಅಂತ ದೇವರು ಹೇಳ್ತಾರೆ. ಹೌದು, ದೇವರು ಒಂದು ನಿರೀಕ್ಷೆಯಿಂದ ಒಂದು ಕಾರ್ಯವನ್ನು ನಮ್ಮಲ್ಲಿ ಪ್ರಾರಂಭ ಮಾಡುವಾಗ, ಆದರೆ ನಾವು ಆತನ ಇಷ್ಟಕ್ಕೆ ಅನುಸಾರವಾಗಿ ನಡೆಯದೇ ಇದ್ದಲ್ಲಿ ಏನಾಗ್ತದೆ ಅಂತ ನೋಡುವಾಗ ದೇವರಿಗೆ ದುಃಖವಾಗ್ತದೆ. 23ನೇ ಅಂಶವನ್ನು 22ನೇ ವಚನದ 2ನೇ ಭಾಗದಲ್ಲಿ ನೋಡ್ತೀವಿ. ದೇವರು ಹೇಳ್ತಾರೆ, ನಿನ್ನ ಧರ್ಮವು ನನ್ನ ಕಣ್ಣೆದುರಿಗೆ, ನನ್ನ ಕಣ್ಣು, ದೇವರ ಕಣ್ಣಿನ ಬಗ್ಗೆ ದೇವರಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅನಂತರ 24ನೇ ಅಂಶವನ್ನು ನಾವು, ಅಂದರೆ ಕೃತ್ಯವನ್ನು 27ನೇ ವಚನದಲ್ಲಿ ನೋಡ್ತೇವೆ. ನನ್ನ ಕಡೆಗೆ ಮುಖ ತಿರುಗಿಸದೇ ಬೆನ್ನು ಮಾಡಿದ್ದಾರೆ. ಅಂದರೆ ದೇವರು ತನ್ನ ಜನರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡುವಾತನಾಗಿದ್ದಾನೆ. ಆಶ್ಚರ್ಯ. ಮತ್ತು ಏನಾದರೂ ಅವರಿಗೆ ಕೇಡು ಬಂದಾಗ ಏನು ಮಾಡ್ತೀವಂತೆ ನಾವು, ದೇವರು ಹೇಳ್ತಾರೆ 27ನೇ ವಚನ, ನಮ್ಮನ್ನು ಉದ್ಧರಿಸು, ನಮಗೆ ಉದ್ಧರಿಸು, ನಮಗೆ ಸಹಾಯ ಮಾಡಂತ ಪ್ರೇಯರ್ ಮಾಡ್ತೀವಂತೆ. ದೇವರಿಗೆ ಅಗೇನ್ಸ್ಟ್ ಆಗಿ ವಿರುದ್ಧವಾಗಿ ಹೋಗಿಬಿಡ್ತೀವಿ. ಆಮೇಲೆ ಏನಾದರೂ ಕಷ್ಟ ಬಂದಾಗ ದೇವ್ರ ಹತ್ರ ಬಂದು ಸಹಾಯ ಕೇಳ್ತೀವಿ ಅನ್ನುವಂಥದ್ದನ್ನು ದೇವರು 27ನೇ ವಚನದಲ್ಲಿ ಹೇಳುವಂಥದ್ದನ್ನು ಗಮನಿಸಬಹುದು. ಸರಿ, ಅನಂತರ 29ನೇ ವಚನಕ್ಕೆ ನಾವು ಬಂದಾಗ ದೇವರು ಹೇಳುವಂಥ ಒಂದು ಮಾತು, ನೀವು ನನಗೆ ದ್ರೋಹಿಗಳಾಗಿದ್ದೀರಿ, ಆದರೆ ನಾನು ನಿಮ್ಮ ವಂಶದವರನ್ನು ಹೊಡೆದದ್ದು ವ್ಯರ್ಥ, ತಿದ್ದುಪಾಟಿಗಲ್ಲ ಎಂಬಂಥ ಮಾತನ್ನು ದೇವರು ಅಲ್ಲಿ ಹೇಳುವಂಥದ್ದನ್ನು ಗಮನಿಸ್ತೇವೆ. ಹೌದು, ದೇವಜನರ ಒಂದು ಪ್ರತಿಕ್ರಿಯೆ ಭಾಳ ವ್ಯತ್ಯಾಸವಾಗಿತ್ತು. 31ನೇ ವಚನದಲ್ಲಿ ನಾವು ನೋಡುವಾಗ, ತಮ್ಮ ಮನದಂತೆ ತಿರುಗುತ್ತಾ ದೇವರ ಹತೋಟಿಗೆ ಬಾರದೆ ಇರುವಂಥ ವೇಳೆಯಲ್ಲಿ ದೇವರು ದೇವಜನರ ಮೇಲೆ ಏನಾದರೂ ಆತನಿಗೆ ಬೇಸರ ಇದ್ದರೂ, ಅವರು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದರು, ದೇವರು ಆಗಾಗ ಬಳಸುವಂಥ ಒಂದು ಪದ ನನಗೆ ಭಾಳ ಶಾಕ್ ಆಗ್ತದೆ, ಭಾಳ ಆಶ್ಚರ್ಯ ಆಗ್ತದೆ. ಯಾಕಂತೇಳಿದ್ರೆ 31ನೇ ವಚನದಲ್ಲಿ ನನ್ನ ಜನರು ಎಂಬುದಾಗಿ ದೇವರು ಹೇಳ್ತಾರೆ. ಆದ ಕಾರಣ 32ನೇ ವಚನ ಕೂಡ ನನ್ನ ಜನರು, 31ನೇ ವಚನ ನನ್ನ ಜನರು, 32ನೇ ವಚನ ನನ್ನ ಜನರು. ಹೌದು, ತಪ್ಪು ಮಾಡಿದರೂ ಕೂಡ ದೇವರು ತನ್ನ ಜನರನ್ನು ಆ ಸಂಬಂಧ ಬಿಟ್ಟಿಲ್ಲ ಅನ್ನುವಂಥದ್ದನ್ನು ತೋರಿಸ್ತದೆ. ಈ ರೀತಿಯಾಗಿ ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯವು ಮುಕ್ತಾಯವಾಗ್ತದೆ. 2ನೇ ಅಧ್ಯಾಯ ಯೆರೆಮೀಯನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.